ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಮ್ಮ ಅಪೋನೆಂಟ್ನ ಬಗ್ಗೆ ಅಭಿಪ್ರಾಯ ಇನ್ನೊಂದು ಮತ್ತೊಂದು ವ್ಯಕ್ತಪಡಿಸಿ ನಾನು ಚುನಾವಣೆಗೆ ಹೋಗ್ತಾ ಇಲ್ಲ. ಕಳೆದ 5 ವರ್ಷದಲ್ಲಿ ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳಿ ಅವ್ರ ಬಗ್ಗೆ. ಶಿ ಈಸ್ ಆಲ್ಸೋ ಯಂಗ್ ಅಂಡ್ ಎನರ್ಜೆಟಿಕ್, ತುಂಬ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ, ತುಂಬ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಅವ್ರ ತಂದೆ ಕೂಡ ಒಬ್ಬ ಪ್ರಭಾವಿ ನಾಯಕ. ಸರ್, ಅವ್ರ ತಂದೆಯವರು ಪ್ರಭಾವಿ ನಾಯಕರು, ಎರಡನೇ ಮಾತಿಲ್ಲ. ಒಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಸರ್, ಕರ್ನಾಟಕದಲ್ಲಿ 28 ಲೋಕಸಭಾ ಸೀಟಲ್ಲಿ 12 ಸೀಟಲ್ಲಿ ಕಾಂಗ್ರೆಸ್ನವರು ಮಂತ್ರಿಗಳ ಮಕ್ಕಳನ್ನ ಎಲೆಕ್ಷನ್ ನಿಲ್ಲಿಸಿದ್ದಾರೆ. ಕಾಂಗ್ರೆಸ್ನವ್ರು ಇವತ್ತು ತಲೆ ಕೆಡಿಸ್ಕೊಂಡಿರೋದು, ಕಾಂಗ್ರೆಸ್ನವ್ರು ಇವತ್ತು ಎಲೆಕ್ಷನ್ ಮಾಡ್ತಾ ಇರೋದು ಅವ್ರ ಮಂತ್ರಿಗಳ ಮಕ್ಕಳ ಲೈಫ್ ಸೆಟ್ಲ್ ಮಾಡೋಕ್ಕೆ, ಅವ್ರ ಮಂತ್ರಿಗಳ ಮಕ್ಕಳ ಲೈಫನ್ನು ಭವಿಷ್ಯವನ್ನು ಕಾಪಾಡೋಕ್ಕೆ. ಮೋದಿಯವರು ಇವತ್ತು ಹೋರಾಡ್ತಾ ಇರೋದು, BJP ಇವತ್ತು ಎಲೆಕ್ಷನ್ ಮಾಡ್ತಾ ಇರೋದು ಸಾಮಾನ್ಯ ಜನರ ಮಕ್ಕಳ ಭವಿಷ್ಯವನ್ನು ಕಾಪಾಡೋಕ್ಕೆ. ಇಷ್ಟೇ ಈ ಚುನಾವಣೆ ಡಿಫ್ರೆನ್ಸು ಸರ್ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲೇ ನೀವು ನೋಡಿ, ಕಾಂಗ್ರೆಸ್ ಪಾರ್ಟಿ ಹೋರಾಟ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಲೈಫನ್ನು ಸೆಟ್ಲ್ ಮಾಡಬೇಕು ಅಂತ. ಇನ್ನೂ ಒಂದು 12 ಸೀಟಲ್ಲಿ ಹೇಗಾದರೂ ಮಾಡಿ ಮಂತ್ರಿ ಮಕ್ಕಳುಗಳ ಲೈಫನ್ನು ಸೆಟ್ಲ್ ಮಾಡಬೇಕು ಅಂತ. ಇವರು ಅವರವ್ರ ಮಕ್ಕಳ ಲೈಫ್ ಸೆಟ್ಲ್ ಮಾಡೋದ್ರ ಬಗ್ಗೆ ಭಾಳ ಚಿಂತತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಈಗ ನಾನು ಕೇಳ್ತಾ ಇದ್ದೀನಿ, ಏನು ನಿಮ್ಮ ಪರ್ಫಾರ್ಮೆನ್ಸ್? ಯಾಕಂದರೆ ಕೆಲವೊಂದು ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೆ, ಯು ಆರ್ ಅಂಡರ್ ಪರ್ಫಾರ್ಮ್ಡ್ MP ಅಂತ ಹೇಳ್ತಾ ಇದ್ರು. ಸರ್, ಒಂದು ಪತ್ರಿಕೆಯಲ್ಲಿ ಅವರ ಕಾರಣ ನಾನು ಯಾಕೆ ಅಂತ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಆದರೆ ಒಂದು ಹೆಡ್ಲೈನ್ ಆ ರೀತಿ ಬರೆದಿದ್ದಾರೆ. ನಾನು ನಂತರದಲ್ಲಿ ಮಾಧ್ಯಮದವರೆಗೂ ನಾನು ಮಾಡಿರುವಂಥ ಕೆಲಸಗಳದ್ದು ಒಂದು 125 ಪೇಜ್ ನಾವೇನು ರಿಪೋರ್ಟ್ ಕಾರ್ಡ್ ಮಾಡಿದ್ವಿ, ಆ ರಿಪೋರ್ಟ್ ಕಾರ್ಡನ್ನು ನಾನು ಆ ಮಾಧ್ಯಮದವರೆಗೂ ಕಳಿಸ್ದೆ, ನಿಮ್ಮ ಮಾಹಿತಿಗೆ ಇರಲಿ ಅನ್ನೋ ಕಾರಣಕ್ಕೆ. ಸರ್, 5 ವರ್ಷದ ಹಿಂದೆ ನಾನು ಆಯ್ಕೆ ಆದಾಗ ನಮಗಿದ್ದಿದ್ದು ಮೊದಲ ದೊಡ್ಡ ಸವಾಲು ಅಂತಂದರೆ ಕೋವಿಡ್. ನಾವು ಎಲೆಕ್ಟ್ ಆಗೋದು 6-7 ತಿಂಗಳಿಗೆ ಕೋವಿಡ್ ಬಂತು. ಇಡೀ ದೇಶದ ಅತಿ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕನ್ನು, 1600ಕ್ಕೂ ಹೆಚ್ಚು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಎಲ್ಲ ಕಡೆಯಿಂದ ಅದನ್ನು ಸಂಪರ್ಕ ಮಾಡಿ ತೆಗೆದುಕೊಂಡು ಬಂದು ಆಫೀಸಲ್ಲಿ ಬ್ಯಾಂಕ್ ಮಾಡಿ 2000 ಜನಕ್ಕೆ ಅದನ್ನು ಮನೆ ಮನೆಗೆ ಹಗಲು ರಾತ್ರಿಯಿಂದಲೇ ತಲುಪಿಸಿ ಜೀವ ಉಳಿಸುವಂಥ ಕೆಲಸ ಮಾಡ್ತು. ಇಡೀ ದೇಶದ ಲಾರ್ಜೆಸ್ಟ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕು. ಕೇವಲ 30 ದಿವಸದ ಒಳಗಡೆ ಸುಮಾರು 400ಕ್ಕೂ 450ಕ್ಕೂ ಹೆಚ್ಚು ಆಕ್ಸಿಜನ್ ಬೆಡ್ಗಳನ್ನು, ICU ಬೆಡ್ಗಳನ್ನು 4 ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿಸಿ, ಡಿಫಂಕ್ಟ್ ಆಸ್ಪತ್ರೆಗಳನ್ನು ರಿವ್ಯಾಂಪ್ ಮಾಡಿಸಿ ಶುರು ಮಾಡಿಸ್ತು. ಬೆಂಗಳೂರಲ್ಲಿ ದಿನಕ್ಕೆ 30,000 40,000 ಕೇಸ್ ರಿಪೋರ್ಟ್ ಆಗ್ತಾ, ಜನ ಬೆಡ್ಡಿಗೋಸ್ಕರ ಪರದಾಡುವಂಥ ಸ್ಥಿತಿ ಬಂದಾಗ, ಬೆಡ್ನ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ನಡೀತಾ ಇದ್ದಾಗ ಅದನ್ನು ಬಯಲು ಮಾಡಿ, ಬೆಡ್ ಬ್ಲಾಕಿಂಗ್ ದಂಧೆನ ಬಯಲು ಮಾಡಿ 18 ಜನನ ಅರೆಸ್ಟ್ ಮಾಡಿಸಿ ಬೆಂಗಳೂರಿಗರು 4,000 ಒಂದೇ ಸತಿ ಬೆಡ್ ಓಪನ್ ಮಾಡಿ ಅವ್ರಿಗೆ ಬೆಡ್ ಸಿಗೋ ರೀತಿ ಮಾಡಿದ್ದು ಯಾರು ಅಂತ ಜನಕ್ಕೆ ನೆನಪಿದೆ. 27 ಲಕ್ಷ ವ್ಯಾಕ್ಸಿನೇಷನು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಾಗಿದೆ. ಬೇರೆಯವ್ರಿಗಿಂತ ಮುಂಚೆ ವ್ಯಾಕ್ಸಿನೇಷನನ್ನು ಪ್ರೊವೈಡ್ ಮಾಡಿ ನಮ್ಮಲ್ಲಿ ಶುರು ಮಾಡಿಸ್ತೀವಿ. 4 ಲಕ್ಷ ಜನಕ್ಕೆ ರೇಷನ್ ಕಿಟ್ಟು, ಮನೆ ಮನೆಗೆ ಮಾತ್ರೆ, ಇದು ಕೋವಿಡ್ ಟೈಮ್ನಲ್ಲಾಗಿದ್ದು. ಕಳೆದ 5 ವರ್ಷದಲ್ಲಿ ಕೋವಿಡ್ ನಂತರ ಬೆಂಗಳೂರಿಗೆ ಬೇಕಾದಂಥ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, 40 ವರ್ಷದಿಂದ ಸಬರ್ಬನ್ ರೈಲ್ ಪೆಂಡಿಂಗ್ ಇತ್ತು ಸರ್. ಬೆಂಗಳೂರಿಗೆ ಸಬರ್ಬನ್ ರೈಲ್ ಇವತ್ತು ಅಪ್ರೂವ್ ಆಗಿದೆ ಅಂತಂದರೆ ನಾನು 26-27 ಮೀಟಿಂಗ್ ಬೇರೆ ಬೇರೆ ಹಂತದಲ್ಲಿ ಮಾಡಿ ಸಬರ್ಬನ್ ರೈಲ್ ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ವಿ. ಸಬರ್ಬನ್ ರೈಲ್ನ 2 ಕಾರಿಡಾರ್ ಕೆಲಸ ಪ್ರಾರಂಭ ಆಗಿದೆ. ಕಳೆದ 5 ವರ್ಷದಲ್ಲಿ ಪರ್ಪಲ್ ಲೈನ್ ಮೆಟ್ರೋ ಓಪನ್ ಮಾಡಿಸಿದ್ವಿ. ಈಗ 78 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಕಾಮಗಾರಿ ಮಾಡ್ತಾ ಇದೆ. ಯೆಲ್ಲೋ ಲೈನ್ ಮೆಟ್ರೋ ಇದೇ ವರ್ಷ RV ರೋಡಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಮೆಟ್ರೋ ಇದೇ ವರ್ಷ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನು ಒಟ್ಟಿಗೆ ತರೋಕ್ಕೆ ಚೈನಾದಿಂದ ಬಂದಂಥ ಇಂಜಿನಿಯರ್ಸ್ಗಳು, ಅವರ ವೀಸಾ, BMRCL MD, ಟೀಟಾಗರು, ರೈಲ್ವೆ ಮಿನಿಸ್ಟ್ರಿ, ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಇವರ ಜೊತೆ ಕೋಆರ್ಡಿನೇಟ್ ಮಾಡಿದಂಥ ಕೆಲಸ. 75 ಕಿಲೋಮೀಟರ್ ಏರ್ಪೋರ್ಟ್ ಲೈನ್ನ ಸ್ಯಾಂಕ್ಷನ್ ತೆಗೆದುಕೊಂಡು ಬಂದಿದ್ದು. STRR ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಪ್ರಾಜೆಕ್ಟನ್ನು ಶುರು ಮಾಡಿಸಿ 80 ಕಿಲೋಮೀಟರ್ ಶುರು ಮಾಡಿಸಿದ್ದು. ಬೆಂಗಳೂರು ಸುರಕ್ಷಿತವಾಗಿರಬೇಕು ಅಂತ ಬೆಂಗಳೂರಿಗೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ NIA ಆಫೀಸನ್ನು ತೆಗೆದುಕೊಂಡು ಬಂದೆ. ಇವತ್ತು ರಾಮೇಶ್ವರಂ ಕೆಫೆ ಅರೆಸ್ಟ್ ಆಗಿದ್ದರೆ ಅದು ಬೆಂಗಳೂರಿಗೆ NIA ಬಂದಿದ್ದರಿಂದ ಕಾರಣ. SM ಕೃಷ್ಣರ ಕಾಲದಿಂದ ಬೆಂಗಳೂರಿಗೆ US ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು. SM ಕೃಷ್ಣರ ಕಾಲದಿಂದ ಅದು ಪೆಂಡಿಂಗ್ ಇತ್ತು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು, ಕಾಮರ್ಸ್ ಮಿನಿಸ್ಟ್ರ್ ಜೊತೆಗೆ ಮಾತನಾಡಿ, ನಿಮಿಷ ಸರ್ ಕೇಳಿಸ್ಕೊಂಬಿಡಿ, ನೀವು ಕೇಳಿದಾಗ ಪ್ರಶ್ನೆ ಉತ್ತರ ಕೊಡಬೇಕಲ್ಲ. ಇವತ್ತು ಬೆಂಗಳೂರಿಗೆ US ಕಾನ್ಸುಲೇಟ್ ಅಪ್ರೂವಲ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅತಿ ಹೆಚ್ಚು
ಜನೌಷಧಿ ಕೇಂದ್ರ ಇರುವಂಥ ನೆಟ್ವರ್ಕು. ಬೇರೆ ಕಡೆ 100 ರೂಪಾಯಿ ಮಾತ್ರೆ ಸಿಕ್ಕಿದ್ರೆ ಜನೌಷಧಿ ಕೇಂದ್ರದಲ್ಲಿ ನಿಮಗೆ 30 ರೂಪಾಯಿ ಮಾತ್ರ ಸರ್. 14 ಜನೌಷಧಿ ಕೇಂದ್ರ ಇತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾನು ಎಲೆಕ್ಟ್ ಆದ ವರ್ಷ. ಇವತ್ತು 132 ಜನೌಷಧಿ ಕೇಂದ್ರ ಇದೆ. ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಬೆಂಗಳೂರು ಸೌತು. ನಮ್ಮ ಕನಕಪುರ ರೋಡ್ 132 ಇದೆ. ಹಾಂ, ಫ್ಯಾಕ್ಟ್ ಚೆಕ್ ಮಾಡಿಸ್ತೀನಿ, ಮಾಡಿಸಿ ಸರ್, ದಯವಿಟ್ಟು ಮಾಡಿಸಿ. ನಮ್ಮ ವೆಬ್ಸೈಟಲ್ಲೇ ಇದೆ. 100th ಜನೌಷಧಿ ಕೇಂದ್ರನ ಓಪನ್ ಮಾಡಿದಾಗ ಪ್ರೈಮ್ ಮಿನಿಸ್ಟ್ರು ಟ್ವೀಟ್ ಮಾಡ್ತಾರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಫ್ಯಾಕ್ಟ್ ಚೆಕ್ ಮಾಡಿಸಿ, ದಯವಿಟ್ಟು ಮಾಡಿಸಿ. ನಮ್ಮ ಕನಕಪುರ ರೋಡ್ನಲ್ಲಿ ಒಬ್ಬ ಬಿಲ್ಡರು, ಮಂತ್ರಿ ಬಿಲ್ಡರ್ಸು ಜನರಿಂದ 2012ರಲ್ಲಿ ಒಂದು 2000 ಜನಕ್ಕೆ ಮನೆ ಕಟ್ಟಿಸ್ಕೊಡ್ತೀವಿ 2014-15 ಒಳಗಡೆ ಅಂಥೇಳಿ 2000 ಜನರಿಂದ ಮನೆ ಕಟ್ತೀವಿ ಅಂತ ದುಡ್ಡಿಸ್ಕೊಂಡು ದುಡ್ಡು ಕೊಡದಲ್ಲೇ ಇದ್ದಾಗ, ಮನೆ ವಾಪಸ್ ಕೊಡದಲ್ಲೇ ಇದ್ದಾಗ, ಕನ್ಸ್ಟ್ರಕ್ಷನ್ ಕೆಲಸ ಶುರು ಮಾಡದಲ್ಲೇ ದೇಶ ಬಿಟ್ಟು ಓಡೋಗ್ತೀವಿ ಅನ್ನುವಂಥ ಭಯ ಇದ್ದಾಗ ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡಿಸಿ ಕೇಂದ್ರ ಸರ್ಕಾರದ ಸ್ವಾಮಿ ಫಂಡಿಂದ 1500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ 2 ವರ್ಷದಲ್ಲಿ ಮನೆ ನಿರ್ಮಾಣ ಮಾಡಿಸಿ 2000 ಮನೆಗಳ ಸಾಮೂಹಿಕ ಗೃಹ ಪ್ರವೇಶ ಮಾಡಿಸಿ ಇವತ್ತು ಅವ್ರ ಜನ ಉಳಿಸಿದ್ದೀವಿ.